ಬೆಂಗಳೂರಿಗೆ CM ವಿಜಯ್ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ. ನಾನು ಹೇಳ್ತಾ ಇದ್ದೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಈ ಬರ್ತಿರುವಂಥವ್ರು ಇವರು ಹೊಸಬರೇನಲ್ಲ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರದ ಹಲವಾರು ಮಂತ್ರಿಗಳು, ಕಲಾವಿದರು, ಗಾಯಕರು, ಸಂಗೀತ ವಿದುಷಿಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದಕ್ಕೂ ಕೂಡ ಈಕೆ ಅಧಿದೇವತೆ ಅನ್ನುವಂಥ ಮಾತಿದೆ. ಯಾಕಂದರೆ ನಾನು ಹೇಳ್ತಾ ಇದ್ನಲ್ಲ, ಲಿಂಗುವಿನ ಎಡಭಾಗ ಮಹಾದುರ್ಗಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ನಿಮಗೆ ಜಯ ಬೇಕಾ, ಶಕ್ತಿ ಬೇಕಾ, ಸಾಮರ್ಥ್ಯ ಬೇಕಾ, ಶತ್ರು ಸಂಹಾರ ಆಗಬೇಕಾ, ಮಹಾದುರ್ಗಿ. ಶ್ರೀಮಂತಿಕೆ ಬೇಕಾ, ಅಧಿಕಾರ ಬೇಕಾ ನಿಮಗೆ, ಮಹಾಲಕ್ಷ್ಮಿ. ಬುದ್ಧಿ, ಜ್ಞಾನ ಅದೆಲ್ಲ ಬೇಕಾ, ಅದೆಲ್ಲದಕ್ಕೂ ಮೂಲ ಸರಸ್ವತಿ. ಮಹಾದುರ್ಗಿ, ಮಹಾಲಕ್ಷ್ಮಿ, ಸರಸ್ವತಿ, ಮಹಾಸರಸ್ವತಿ. ಇನ್ನೊಂದು ಕಡೆಗೆ ಬಲಭಾಗದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಸೊ ಇದು ಹೀಗಾಗಿ ಏನು ಅಂತಂದರೆ ಇಲ್ಲಿ ಇಡೀ ಒಂದು ಲಿಂಗದಲ್ಲಿ ಬ್ರಹ್ಮಾಂಡದ ಶಕ್ತಿ ಅಡಗಿದೆ ಅನ್ನುವಂಥ ಮಾತಿದೆ. ಹಿಂದೆ MGR ಬಂದಿದ್ದರು, ಜಯಲಲಿತಾ ಬಂದಿದ್ದರು, ಜೊತೆಗೆ ಈ ಜೂನಿಯರ್ NTR ಬಂದಿದ್ದರು, ರಿಷಬ್ ಶೆಟ್ಟಿ ಆಗಾಗ ಹೋಗ್ತಾನೆ ಇರ್ತಾರೆ, ಸ್ಟಾಲಿನ್ ಪತ್ನಿ ದುರ್ಗಾ ಬಹಳಷ್ಟು ಸಂದರ್ಭಗಳಲ್ಲಿ ಬಂದು ಹೋಗ್ತಾರೆ. ಇನ್ನು ಪ್ರತಿ ವರ್ಷ ಇಳೆಯರಾಜ ಭೇಟಿ ಕೊಡ್ತಾ ಇದರಲ್ಲಿ ಅಲ್ಲಿ ಈ ಸರಸ್ವತಿ ಮಂಟಪ ಇದೆ. ಆ ಸರಸ್ವತಿ ಮಂಟಪದಲ್ಲಿ ಸಂಗೀತ ಅರ್ಚನೆಯನ್ನು ಅವರು ಮಾಡಿದ್ದಾರೆ.